ನೀವು ನಿಮ್ಮ ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ನ ಬರೆಯೋಕೆ ಹೋಗ್ತಾ ಇದ್ದೀರಾ. ಇಲ್ಲಿ ಎಷ್ಟೊಂದು ಜನರಿಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ, ತುಂಬಾ ಭಯ ಆಗ್ತಾ ಇರುತ್ತೆ. ಯಾವ ರೀತಿ ಒಂದು ಎಕ್ಸ್ಪೀರಿಯೆಂಟ್ನ ಮಾಡೋದಲ್ಲಿ ನನಗೆ ಕರೆಕ್ಟಾಗಿ ಇಲ್ಲಿ ರೀಡಿಂಗ್ ಬರ್ತಾ ಇರಲಿಲ್ಲ ಕಾಲೇಜಲ್ಲಿ, ಅಲ್ಲಿ ಕರೆಕ್ಟಾಗಿ ಬರುತ್ತಾ, ಬಂದಿಲ್ಲ ಅಂದರೆ ಏನು ಮಾಡಬೇಕು, ಈ ರೀತಿ ಸಾಕಷ್ಟು ತಲೆಯಲ್ಲಿ ಓಡ್ತಾ ಇರುತ್ತೆ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಇರುವಂಥ ಟೆನ್ಷನ್ ಕಮ್ಮಿ ಆಗುತ್ತೆ ಈ ಒಂದು ವಿಡಿಯೋ ನೀವು ಕಂಪ್ಲೀಟ್ ನೋಡಾದ್ಮೇಲೆ. ಯಾಕೆಂದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಟ್ರಿಕ್ಸ್ ಆ್ಯಂಡ್ ಸ್ಟ್ರಾಟಜಿ ಎಲ್ಲನೂ ಕೂಡ ಹೇಳ್ಕೊಡ್ತೀನಿ. ಯಾವ ರೀತಿ ಒಂದು ಸೆಕೆಂಡ್ ಪಿ ಸಿ ಪ್ರಾಕ್ಟಿಕಲ್ ಎಕ್ಸಾಮ್ ಹೋಗುತ್ತೆ ಮತ್ತು ನೀವು ಯಾವ ರೀತಿ ಒಂದು ಸೆಕೆಂಡ್ ಪಿ ಸಿ ಪ್ರಾಕ್ಟಿಕಲ್ ಎಕ್ಸಾಮ್ನ ಬರೀಬೇಕಲ್ಲಿ ಏನೇನು ಟ್ರಿಕ್ಸ್ಗಳನ್ನ ಯೂಸ್ ಮಾಡಬೇಕು, ಏನೇನು ಪ್ರಾಬ್ಲಮ್ಗಳು ಬರುತ್ತೆ ಅದ್ರ ಬಗ್ಗೆ ಎಲ್ಲನೂ ಕೂಡ ಡಿಸ್ಕಸ್ ಮಾಡೋಣ. ಈ ವರ್ಷ ನೀವೇನಾದರೂ ಸೆಕೆಂಡ್ ಪಿ ಸಿ ಪ್ರಾಕ್ಟಿಕಲ್ ಎಕ್ಸಾಮ್ನ ಅಟೆಂಡ್ ಮಾಡ್ತಾ ಇದ್ರೆ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನಿಮಗೆ ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಮಾಡೋ ಒಂದೇ ಒಂದು ಸಣ್ಣ ಲೈಕು, ಒಂದೊಂದು ಸಣ್ಣ ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ 2 ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆನೂ ಕೂಡ ವಿಡಿಯೋ ಮಾಡೋಕ್ಕೆ ಅದು ಹೆಲ್ಪ್ಫುಲ್ ಆಗುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಕಾಲೇಜ್ ದೋಸ್ತಂದು ಒಂದು ಚಾರ್ಟ್ ಬೋರ್ಡ್ ಇದೆ. ಈ ಒಂದು ಚಾರ್ಟ್ ಬೋರ್ಡಲ್ಲಿ ನಿಮಗೆ ಸೆಕೆಂಡ್ ಪಿ ಯು ಸಿ ಹಾಗೆ KCET ಎಕ್ಸಾಮ್ಗೆ ಸಂಬಂಧಪಟ್ಟ ಒಂದು ಕ್ವಶನ್ ಪೇಪರ್ಸು, ಬ್ಲೂ ಪ್ರಿಂಟ್ಸು, ಮಾಡಲ್ ಪೇಪರ್ಸ್ ಎಲ್ಲ ಕೂಡ ಫ್ರೀಯಾಗಿ ಸಿಗುತ್ತೆ. ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಾಮೆಂಟ್ ಸೆಕ್ಷನ್ ಇರುತ್ತೆ. ಒಂದ್ಸಲ ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೋಡಿ, ನಿಮಗೆ ಸೆಕೆಂಡ್ ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆಯಲ್ಲ, ಇದರಲ್ಲಿ ಫಿಸಿಕ್ಸು ಸ್ವಲ್ಪ ಕಷ್ಟ ಇದೆ ಅಷ್ಟೇ. ಅದು ಬಿಟ್ಟು ನಿಮಗೆ ಕೆಮಿಸ್ಟ್ರಿ ತುಂಬಾ ಡೆಡ್ ಈಸಿ ಇದೆ, ಬಯಾಲಜಿನೂ ಕೂಡ ಈಸಿ ಇದೆ. ಈ ಒಂದು ಫಿಸಿಕ್ಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಆಯಿತು ಅಂದರೆ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗೀತು ಅಂತಲೇ ಅನ್ಕೋಬೋದು. ಆ ರೀತಿ ನಿಮಗೆ ಮೈಂಡ್ಸೆಟ್ ಫ್ರೀ ಆಗುತ್ತೆ. ಓಕೆನಾ? ಇವಾಗಲೇ ನೀವು ಲ್ಯಾಬ್ ರೆಕಾರ್ಡ್ ಎಲ್ಲ ಕರೆಕ್ಟಾಗಿ ಬರೆದಿದ್ದೀರಾ, ಕರೆಕ್ಟಾಗಿ ನಿಮ್ಮ ಟೀಚರ್ಸ್ಗಳಿಗೆ, ನಿಮ್ಮ ಕಾಲೇಜ್ಗಳಿಗೆ ಒಬ್ಬೆ ಆಗಿದ್ದೀರಾ ಅಂದರೆ ನಿಮ್ಗೆ ಅಟೆಂಡೆನ್ಸಲ್ಲಿ 5 ಮಾರ್ಕ್ಸು ಮತ್ತು ಲ್ಯಾಬ್ ರೆಕಾರ್ಡಲ್ಲಿ 5 ಮಾರ್ಕ್ಸು ಈಸಿಯಾಗಿ 10 ಮಾರ್ಕ್ಸ್ ಆಗಲೇ ಸಿಕ್ಕಿದೆ. ಇನ್ನು 20 ಮಾರ್ಕ್ಸಿಗೆ ನೀವು ಹೋಗಿ ಎಕ್ಸಾಮ್ ಬರೀತೀರಾ. ಸರಿನಾ? 20 ಮಾರ್ಕ್ಸು ಸ್ಕೋರ್ ಮಾಡೋದು ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಆ್ಯಕ್ಚುಲಿ ಈಸಿ, ಥಿಯರಿಗೆ ಹೋಲಿಸ್ಕೊಂಡ್ರೆ. ನೀವು ಜಸ್ಟು ನಿಮ್ಮ ಕಾಲೇಜಲ್ಲಿ ಏನು ಹೇಳ್ಕೊಟ್ಟಿರ್ತಾರಲ್ಲ ಎಕ್ಸ್ಪೆರಿಮೆಂಟು, ಅದೆಲ್ಲ ಕೂಡ ನೀವು ಕರೆಕ್ಟಾಗಿ ಕಲ್ತಿರಬೇಕು. ಮತ್ತು ಎಕ್ಸ್ಪೆರಿಮೆಂಟು ನೀವೇನು ಕಾಲೇಜಲ್ಲಿ ಮಾಡಿಸಿರ್ತಾರಲ್ಲ ಅದು ಬಿಟ್ಟು ಬೇರೆ ಯಾವುದು ಕೂಡ ಹೊಸ್ದಾಗಿ ಕೊಡೋಕೆ ಹೋಗಲ್ಲ. ಓಕೆನಾ? ಅಷ್ಟು ಒಳಗಡೆನೇ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಎಕ್ಸಾಮ್ ಯಾವ ರೀತಿ ನಡೆಯುತ್ತೆ, ಪ್ರೊಸೀಜರ್ ಏನಿರುತ್ತೆ ಅದ್ರ ಬಗ್ಗೆ ಫಸ್ಟು ತಿಳಿಸ್ಕೊಟ್ಬಿಡ್ತೀನಿ. ಅದಾದಮೇಲೆ ಟ್ರಿಕ್ಸು ಮತ್ತು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಇರುತ್ತೆ ಅದನ್ನ ನಿಮಗೆ ನೆಕ್ಸ್ಟು ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಫಸ್ಟು ನಿಮ್ಗೆ ಏನು ಮಾಡಿರ್ತಾರೆ ಅಂದರೆ ಕಾಲೇಜಲ್ಲಿ ನಿಮಗೆ ಆಗಲೇ ಒಂದು ಬ್ಯಾಚ್ ಲಿಸ್ಟ್ನ ಕಳಿಸಿರ್ತಾರೆ. ಇವಾಗ ಯಾರ್ಯಾರಿಗೆ ಯಾವಾಗ ಎಕ್ಸಾಮ್ ಇರುತ್ತೆ, ಯಾವ ಟೈಮ್ಗೆ ಇರುತ್ತೆ ಅನ್ನೋದು, ಆ ಒಂದು ಟೈಮ್ಗೆ ನೀವು ಆ ಒಂದು ಕಾಲೇಜ್ಗೆ ಹೋಗಬೇಕಾಗುತ್ತೆ. ಅಲ್ಲಿ ನೀವು ನಿಮ್ಮ ID ಕಾರ್ಡ್ ಹಾಕೊಂಡೋಗಿ, ನಿಮ್ಮದು ಕಾಲೇಜ್ದು ಯೂನಿಫಾರ್ಮ್ ಇಲ್ಲ ಅಂದರೂ ಪರವಾಗಿಲ್ಲ, ಮತ್ತು ನಿಮ್ಮದು ಏನೊಂದು ಆಲ್ ಟಿಕೆಟ್ ಕೊಟ್ಟಿರ್ತಾರೆ ಪ್ರಾಕ್ಟಿಕಲ್ ಎಕ್ಸಾಮ್ದು ಅದನ್ನ ತೊಗೊಂಡೋಗಿ, ಮತ್ತು ನಿಮ್ಮ ರೆಕಾರ್ಡ್ ತೊಗೊಂಡೋಗಿ ಅಲ್ಲಿ ನಿಮ್ಮ ಆಲ್ ಟಿಕೆಟು ರೆಕಾರ್ಡ್ನ ನೋಡ್ಬಿಟ್ಟು ನಿಮಗೆ ಆ ಆಲ್ ಟಿಕೆಟ್ ಮೇಲೆ ಸೈನ್ ಹಾಕ್ಕೊಡ್ತಾರೆ. ಓಕೆನಾ? ಇಲ್ಲಿ ಒಂದೊಂದು ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ನಿಮಗೆ ಚಿಟ್ ಇಸ್ತಾರೆ. ಅಂದರೆ 5 ಎಕ್ಸ್ಪೆರಿಮೆಂಟ್ನ ಶೀಟಲ್ಲಿ ಬರೆದಿರ್ತಾರೆ. ಆ ಒಂದು ಚೀಟಲ್ಲಿ ಅದನ್ನ ನೀವು ಎತ್ತಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಮದು ಆನ್ಸರ್ ಬುಕ್ಲೆಟ್ ಇರುತ್ತಲ್ವಾ, ಅದ್ರ ಮೇಲೇ ನಿಮ್ಮ ಎಕ್ಸ್ಪೆರಿಮೆಂಟು ಕೂಡ ಅಲ್ಲೇ ಟ್ಯಾಗ್ ಆಗಿರುತ್ತೆ, ಅದನ್ನೇ ಎತ್ಕೋಬೇಕಾಗುತ್ತೆ. ಆ ಒಂದು ಎಕ್ಸ್ಪೆರಿಮೆಂಟ್ ಪ್ರಕಾರ ನಿಮಗೆ ಯಾವೊಂದು ಟೇಬಲ್ಗೆ ಹೋಗಿ ನಿಲ್ಲಬೇಕು ಅಂತ ಹೇಳ್ತಾರೆ, ಅಲ್ಲೋಗಿ ನೀವು ನಿಂತ್ಕೋಬೇಕಾಗುತ್ತೆ. ಇವಾಗ ನಾನು ಹೇಳ್ತೀನಲ್ಲ, ಇದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇಲ್ಲಿ ನಿಮಗೆ ಎಕ್ಸ್ಪೆರಿಮೆಂಟ್ ಯಾವುದು ಅಂತ ಗೊತ್ತಾಗಿದ್ದ ತಕ್ಷಣ ನೀವು ಯಾರೂ ಕೂಡ ಎಕ್ಸ್ಪೆರಿಮೆಂಟ್ನ ಪರ್ಫಾರ್ಮ್ ಮಾಡೋ ಹಾಗಿಲ್ಲ. ಸರಿನಾ? ಯಾಕೆ ಅಂದರೆ ನೀವು ಆ ಒಂದು ಎಕ್ಸ್ಪೆರಿಮೆಂಟ್ ಬಗ್ಗೆ ಏನು ಬರಿಬೇಕಲ್ಲ, ಏನು ಪ್ರೊಸೀಜರು, ಟ್ಯಾಬ್ಲೆಟ್ ಕಾಲಮು, ಸರ್ಕ್ಯೂಟ್ ಡಯಾಗ್ರಾಮು, ಅದೆಲ್ಲ ಕೂಡ ಫಸ್ಟು ಬರಿಬೇಕು. ಓಕೆನಾ? ಅದೆಲ್ಲ ಬರೆದ್ಬಿಟ್ಟು ಅಲ್ಲೇನು ಇನ್ವಿಜಿಲೇಟರ್ ಬಂದಿರ್ತಾರಲ್ಲ ಅವ್ರಿಗೆ ನೀವು ಅದನ್ನ ತೋರಿಸ್ಬಿಟ್ಟು ಸೀಲು ಸೈನ್ ಹಾಕಿಸ್ಕೋಬೇಕು. ಅವ್ರು ಇದೆಲ್ಲ ಕರೆಕ್ಟಾಗಿದೆ, ನೀನು ಬರೆದಿರೋದು, ಹೋಗಿ ಎಕ್ಸ್ಪೆರಿಮೆಂಟ್ ಮಾಡಪ್ಪ ಅಂದಾಗ ನೀವು ಅವಾಗ ಹೋಗಿ ಎಕ್ಸ್ಪೆರಿಮೆಂಟ್ನ ಮಾಡಬೇಕಾಗುತ್ತೆ. ಸರಿನಾ? ನಿಮಗೆ ಡೈರೆಕ್ಟಾಗಿ ಸಿಕ್ತು ಅಂದಿದ ತಕ್ಷಣ ಡೈರೆಕ್ಟಾಗಿ ಎಲ್ಲ ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಸರಿನಾ? ಅಲ್ಲಿ ಪ್ರೊಸೀಜರ್ ಇದೆ ಒಂದೊಂದಕ್ಕೂ ಕೂಡ. ನಿಮ್ಮ ಕೆಲವು ಕಾಲೇಜಲ್ಲಿ ಗೈಡ್ ಮಾಡಿರ್ಬೋದು, ಕೆಲವು ಕಾಲೇಜಲ್ಲಿ ಗೈಡ್ ಮಾಡ್ದೇನೂ ಕೂಡ ಇರ್ಬೋದು. ಅದಕ್ಕೋಸ್ಕರ ಮೊದಲೇ ಹೇಳ್ತೇನೆ, ಸ್ಟೆಪ್ 1 ಆಗಿ ಇದನ್ನ ಫಾಲೋ ಮಾಡಿ. ಇವಾಗ ನಿಮಗೆ ನೆಕ್ಸ್ಟು ಪ್ರೊಸೀಜರ್ ಏನೇನಿರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟು ಇವಾಗ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಫಸ್ಟ್ ನಿಮಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಏಮ್ ಇದೆಯಲ್ಲ, ಅದು ನಿಮಗೆ ಎಕ್ಸ್ಪೆರಿಮೆಂಟ್ ನೇಮ್ ಏನಿದೆಯಲ್ಲ ಅದನ್ನೇ ಏಮಿಗೆ ಬರೀರಿ, ಏನೋ ಪ್ರಾಬ್ಲಮ್ ಆಗಲ್ಲ. ನಿಮಗೆ ಏಮ್ಗೇನು ಅಷ್ಟು ಮಾರ್ಕ್ಸ್ ಏನು ಕೊಡೋಕೆ ಹೋಗಲ್ಲ. ಪ್ರಿನ್ಸಿಪಲ್ ಏನು ಬರೀತಾರಲ್ಲ ಒಂದು ಎಕ್ಸ್ಪೆರಿಮೆಂಟ್ ಇದು, ಅದಕ್ಕೆ ಮಾರ್ಕ್ಸ್ ಇರುತ್ತೆ. ಅದಕ್ಕೆ ನಿಮಗೆ 2 ಮಾರ್ಕ್ಸ್ನ ಕೊಡ್ತಾರೆ. ಅದಾದಮೇಲೆ ನೀವು ಫಾರ್ಮುಲಾ ಬರೆದ್ಬಿಟ್ಟು ಅದಕ್ಕೆ ಏನು ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡ್ತೀರಲ್ವಾ, ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಇವಾಗ ನೀವು ಜಸ್ಟು ಈ ಫಾರ್ಮುಲಾ ಬರೆದ್ಬಿಟ್ರೆ ನಿಮ್ಗೆ 1 ಮಾರ್ಕ್ಸ್ ಕೊಡ್ಬೋದು ಅಷ್ಟೇ. E ಅಂದ್ರೇನು, M ಅಂದ್ರೇನು, C ಅಂದ್ರೇನು, ಈ 3 ಟರ್ಮ್ಸ್ನೂ ಕೂಡ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಮಾತ್ರ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ.
ಓಕೆನಾ. ನಂತರ ಡಯಾಗ್ರಾಮ್ ಬರೀಬೇಕು. ಡಯಾಗ್ರಾಮ್ ಬರೆದ್ಬಿಟ್ಟು ಅಲ್ಲಿ ಅಥವಾ ಸರ್ಕ್ಯೂಟ್ ಕನೆಕ್ಷನ್ನ ಬರೆದ್ಬಿಟ್ಟು ಅದ್ರ ಟರ್ಮ್ಸ್ನು ಕೂಡ ನೀವು ಮೆನ್ಷನ್ ಮಾಡಬೇಕು. ಅವಾಗ ಮಾತ್ರ ಅದಕ್ಕೆ ನಿಮಗೆ ಫುಲ್ಲಾಗಿ 2 ಮಾರ್ಕ್ಸ್ನ ಕೊಡ್ತಾರೆ. ಅಂತ ನೀವು ಟ್ಯಾಬ್ಲರ್ ಕಾಲಮು ಮತ್ತು ಏನು ಅಬ್ಸರ್ವೇಷನ್ ಪಾರ್ಟ್ನ ಬರೀತಿರಲ್ಲ ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಇಷ್ಟು ಕೂಡ ನೀವು ಬರೀಬೇಕಾಗುತ್ತೆ. ಫಸ್ಟು ಲಾಸ್ಟಲ್ಲಿ ಒಂದು ರಿಸಲ್ಟು ಕೂಡ ಬರ್ದಿರಿ. ಇಷ್ಟು ಬರೆದಾದ್ಮೇಲೆ ನೀವೊಂದು ಅಲ್ಲಿ ಇನ್ವಿಜಿಲೇಟರ್ಗೆ ಹೋಗಿ ತೋರಿಸ್ಬೇಕಾಗುತ್ತೆ. ಅವರೆಲ್ಲ ಓಕೆ ಅಂದಾಗ ನೀವೇನು ಮಾಡ್ತೀರಾ ಅಂದರೆ ಅಲ್ಲಿ ಎಕ್ಸ್ಪೆರಿಮೆಂಟ್ ಏನು ಸೆಟಪ್ ಮಾಡಬೇಕು ಅದನ್ನ ನೀವು ಸೆಟಪ್ ಮಾಡಬೇಕು. ನೀವು ಸರ್ಕ್ಯೂಟ್ ಡಯಾಗ್ರಾಮ್ ಬರೆಯೋದು ಕರೆಕ್ಟಾಗಿ ಗೊತ್ತಿದೆ ಅಂದರೆ ಇಲ್ಲಿ ಇದನ್ನ ಸೆಟಪ್ ಮಾಡೋದೇನು ಅಷ್ಟು ಕಷ್ಟ ಆಗಲ್ಲ ನಿಮಗೆ. ಓಕೆನಾ. ಇದು ಎಲ್ಲ ಕೂಡ ಕನೆಕ್ಷನ್ನ ನೀವು ಮಾಡಿದಾಗ ನೀವು ಆನ್ ಮಾಡೋಕ್ಕೆ ಹೋಗಬಾರ್ದು ಮತ್ತು ರೀಡಿಂಗ್ಸ್ನು ಕೂಡ ತೊಗೊಳಕ್ಕೆ ಹೋಗಬಾರ್ದು. ನಿಮ್ಮ ಕಾಲೇಜ್ PU ಲೆಕ್ಚರ್ಸ್ ಏನಿರ್ತಾರಲ್ಲ ಅವ್ರನ್ನ ಕರೆದ್ಬಿಟ್ಟು ಸರ್ಕ್ಯೂಟ್ ಕನೆಕ್ಷನ್ನ ಮಾಡಿದ್ದೀನಿ ಇದು ಕರೆಕ್ಟಾ ಅಂತ ನೀವು ಅವ್ರಿಗೆ ತೋರಿಸ್ಬೇಕು. ಓಕೆನಾ. ಅದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಅವರೆಲ್ಲ ಕೂಡ ಅಪ್ರೂವ್ ಕೊಟ್ಟಾದ್ಮೇಲೆ ಕರೆಕ್ಟಾಗಿ ಮಾಡಿದ್ಯಾ ಅಂತ ಹೇಳಾದ್ಮೇಲೆ ನೀವು ಒಂದು ಎಕ್ಸ್ಪೆರಿಮೆಂಟ್ನ ಪರ್ಫಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆನಾ. ನೀವು ಫಸ್ಟು ರೀಡಿಂಗ್ನ ತಗೋತೀರಲ್ಲ ಅದು ನೀವು ತಗೊಳ್ಳೋಕ್ಕಿಂತ ಮುಂಚೆನೇ ನಿಮ್ಮ ಇನ್ವಿಜಿಲೇಟರ್ನ ಕರೆದ್ಬಿಟ್ಟು ಇಲ್ಲಿ ರೀಡಿಂಗ್ ತಗೋತಾ ಇದ್ದೀನಿ ನೋಡಿ ಅಂದ್ಬಿಟ್ಟು ಅವ್ರಿಗೆ ಫಸ್ಟು ರೀಡಿಂಗ್ನ ತೋರಿಸ್ಬೇಕಾಗುತ್ತೆ. ಓಕೆನಾ. ಅವ್ರು ಫಸ್ಟ್ ರೀಡಿಂಗ್ ನೀವು ತಗೋತಿರೋದು ಕರೆಕ್ಟಾಗಿ ತಗೋತಾ ಇದೆಯಾ ಅಂತ ಹೇಳಿದ್ರೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ನೆಕ್ಸ್ಟು ರೀಡಿಂಗ್ ತಗೊಳ್ಳೋಕ್ಕೆ ಬಿಡ್ತಾರೆ. ನಿಮ್ದೇನಾದರೂ ಸರ್ಕ್ಯೂಟ್ ಡಯಾಗ್ರಾಮ್ ಇರುವಂಥ ಎಕ್ಸ್ಪೆರಿಮೆಂಟ್ ಸಿಕ್ಕಿದೆ ಅಂದರೆ ನೀವು 3 ಟ್ರಯಲ್ ತೊಗೊಂಡ್ರೆ ಸಾಕು, ಏನೂ ಪ್ರಾಬ್ಲಮ್ ಇಲ್ಲ. ನಿಮಗೆ ಆರಾಮಾಗಿ 4 ಮಾರ್ಕ್ಸ್ ಸಿಗುತ್ತೆ. ಓಕೆನಾ. ಇಲ್ಲಿ ನಿಮ್ಗೆ ಏನಾದರೂ ಒಂದು ಗ್ರಾಫ್ ಹಾಕುವಂಥ ಎಕ್ಸ್ಪೆರಿಮೆಂಟ್ ಸಿಕ್ಕಿದೆ ಅಂದರೆ ಮಿನಿಮಮ್ ಅಂದರೂ 5 ರೀಡಿಂಗ್ನ ತಗೋಬೇಕು. ಓಕೆನಾ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ನೀವು ಕಾಲೇಜಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಕಾನ್ಕೇವ್ ಅಥವಾ ಕಾನ್ವೆಕ್ಸ್ ಲೆನ್ಸು, ಅದು ಒಂದ್ಸಲಿ ಒಂದೊಂದು ರೀಡಿಂಗ್ ತೋರಿಸ್ತಾ ಇರುತ್ತೆ. ಒಬ್ರಿಗೆ ಕರೆಕ್ಟಾಗಿ ಬರುತ್ತೆ, ಏನೊಂದು ಕ್ರಿಟೀರಿಯಾ ಇದೆಯಾ ಅಷ್ಟು ಒಳಗಡೆ ರೀಡಿಂಗ್ ಬರುತ್ತೆ, ಕೆಲವ್ರಿಗೆ ರೀಡಿಂಗ್ ಕರೆಕ್ಟಾಗಿ ಬರಲ್ಲ. ಅವಾಗ ನೀವೇನು ಮಾಡ್ಬೋದು ಅಂದರೆ ನಿಮಗೆ ರೀಡಿಂಗ್ಗಳನ್ನ ಬಾಯ್ ಹೊಡ್ಕೊಳಕ್ಕೆ ಬರುತ್ತೆ, ಮಗಪ್ ಮಾಡೋಕ್ಕೆ ಬರುತ್ತೆ ಅಂದರೆ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಆ ಎಕ್ಸ್ಪೆರಿಮೆಂಟ್ಗೆ ಬರಿಬೋದು. ಆವಾಗ ನಿಮಗೆ ಕರೆಕ್ಟಾಗಿರುವಂಥ ವ್ಯಾಲ್ಯೂ ಬರುತ್ತೆ, ಕರೆಕ್ಟಾಗಿ ಗ್ರಾಫ್ ಯಾವ ರೀತಿ ಬರಬೇಕು ಆ ರೀತಿ ಬರುತ್ತೆ. ಮತ್ತು ಲಾಸ್ಟಲ್ಲಿ ನಮಗೇನು ಫೈನಲ್ ರೀಡಿಂಗ್ ಬರಬೇಕು ಆವ್ರೇಜ್ ಅದು ಕರೆಕ್ಟಾಗಿ ಬರುತ್ತೆ. ಆ ರೀತಿ ಒಂದು ಟ್ರಿಕ್ಸ್ನ ನೀವು ಯೂಸ್ ಮಾಡ್ಬೋದಾಗಿರುತ್ತೆ. ಯಾಕೆಂದರೆ ಕೆಲವು ಎಕ್ಸ್ಪೆರಿಮೆಂಟ್ಗೆ ಕ್ರಿಟೀರಿಯಾ ಇರುತ್ತೆ, ಅಷ್ಟು ಒಳಗಡೆ ರಿಸಲ್ಟ್ನ ನೀವು ತರಿಸ್ಬೇಕಾಗುತ್ತೆ. ಕೆಲವ್ರಿಗೆ ಎಷ್ಟೇ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅದು ಬರ್ತಾ ಇರಲ್ಲ. ಅವಾಗ ಏನಾಗುತ್ತೆ ಅಂದರೆ ನೀವು ಎಕ್ಸ್ಪೆರಿಮೆಂಟ್ ಮಾಡಿರೋದೇ ರಾಂಗ್ ಅಂತ ಬರುತ್ತೆ. ಅದ್ರ ಬದಲು ರೀಡಿಂಗ್ನ ಬಾಯ್ ಹೊಡ್ಕೊಂಡೋಗಿ ನೀವು ಅದನ್ನ ಯೂಸ್ ಮಾಡ್ಬೋದು ಟ್ರಿಕ್ಕು, ಏನೋ ಪ್ರಾಬ್ಲಮ್ ಬರಲ್ಲ. ಓಕೆನಾ. ನೆಕ್ಸ್ಟು ನೀವೇನು ಗ್ರಾಫ್ ಹಾಕ್ತೀರಾ ಮತ್ತು ಕ್ಯಾಲ್ಕುಲೇಷನ್ ಮಾಡ್ತೀರಾ ಅದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಮತ್ತು ನೀವು ರಿಸಲ್ಟ್ ಬರೀತೀರಲ್ಲ ಅದಕ್ಕೆ ಲಾಸ್ಟಲ್ಲಿ ವೋಲ್ಟಾ MM ಮಿಲಿಮೀಟರಾ ಅನ್ನೋದನ್ನ ಮೆನ್ಷನ್ ಮಾಡಲೇಬೇಕು. ನೀವು ಜಸ್ಟು ರಿಸಲ್ಟ್ನ ಬರೆದ್ಬಿಟ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗಲ್ಲ, ಅದೊಂದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಅದಕ್ಕೆ ನಿಮಗೆ 2 ಮಾರ್ಕ್ಸ್ನ ಕೊಟ್ಟಿದ್ದಾರೆ. ಈ ರೀತಿ ನಿಮಗೆ 20 ಮಾರ್ಕ್ಸ್ ಬಂದ್ಬಿಟ್ಟು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸರಿನಾ. ಈಗ ಈ ಒಂದು ಸ್ಕೀಮ್ ಆಫ್ ಎಲಿವೇಷನ್ದು ಇಮೇಜ್ ಏನಾದರೂ ಬೇಕು ಅಂದರೆ ಟೆಲಿಗ್ರಾಮ್ ಚಾನಲ್ ಇದೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಚಾನಲ್ ಇದೆ. ಎರಡರಲ್ಲಿ ಒಂದಕ್ಕೆ ಯಾವುದಕ್ಕಾದ್ರೂ ಜಾಯ್ನ್ ಆಗಿ ಅಥವಾ ಎರಡಿಗೂ ಕೂಡ ಜಾಯ್ನ್ ಆಗಿ ಅದರಲ್ಲಿ ಈ ಒಂದು ಸ್ಕೀಮ್ ಆಫ್ ಎಲಿವೇಷನ್ ಏನೊಂದು ಇದೆಯಲ್ಲ ಇದನ್ನ ಶೇರ್ ಮಾಡಿರ್ತೀವಿ. ನೀವು ನಿಮಗೆ ಒಂದು 20 ಮಾರ್ಕ್ಸ್ನ ಡಿಸ್ಟ್ರಿಬ್ಯೂಟ್ನ ಮಾಡಿದರೆ ಇಲ್ಲಿ ಫಿಸಿಕ್ಸ್ ಪ್ರಾಕ್ಟಿಕಲ್ ಎಕ್ಸಾಮ್ ನಿಮಗೆ ತುಂಬಾ ಈಸಿ ಆಗಬೇಕಂದ್ರೆ ಇರೋದು ಒಂದೇ ಮೆಥಡು. ಏನಂದರೆ ನಿಮ್ಮ ಕಾಲೇಜಲ್ಲಿ ಏನೆಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅದನ್ನು ನೋಡ್ಕೋದೇನೆ ಎಲ್ಲಾನು ಕೂಡ ಒಂದ್ಸಲಿ ಲಿಸ್ಟ್ ಮಾಡಿ ಅದಾದಮೇಲೆ ಒಂದು ಎಕ್ಸ್ಪೆರಿಮೆಂಟ್ನ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ ವೋಲ್ಟ್ ಮೀಟರು ಏನು ಎಕ್ಸ್ಪೆರಿಮೆಂಟ್ ಇದೆಯಲ್ಲ ಅದನ್ನ ತೊಗೊಳ್ಳಿ. ಅದರಲ್ಲಿ ಏಮು, ಪ್ರೊಸೀಜರು, ಸರ್ಕ್ಯೂಟ್ ಡಯಾಗ್ರಾಮು, ಟ್ಯಾಬ್ಲರ್ ಕಾಲಮು ಮತ್ತು ರಿಸಲ್ಟು ಮತ್ತು ಕ್ಯಾಲ್ಕುಲೇಷನು, ಫಾರ್ಮುಲಾ ಎಲ್ಲಾನು ಕೂಡ ಒಂದು ಶೀಟಲ್ಲಿ ಬರೀ ನೋಡ್ಕೋದೇನೆ. ಅದೆಲ್ಲನೂ ಕೂಡ ನಿಮಗೆ ಕರೆಕ್ಟಾಗಿ ಬರೆಯೋಕ್ಕೆ ಬರ್ತಿದೆ ಅಂದರೆ ಅಲ್ಲೋಗಿ ನೀವು ಎಕ್ಸ್ಪ್ಲೇನ್ ಮಾಡೋದೇನು ಅಷ್ಟು ಕಷ್ಟ ಆಗಲ್ಲ, ಆರಾಮಾಗಿ ಮಾಡ್ತೀರಾ. 20 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಕೊಬರ್ತೀರಾ. ಸರಿನಾ. ಇದರಲ್ಲಿ ಫಿಸಿಕ್ಸಲ್ಲಿ ನೀವು ಸ್ಕೋರ್ ಮಾಡ್ಕೊಬಿಟ್ರೆ ನೆಕ್ಸ್ಟು ಕೆಮಿಸ್ಟ್ರಿ ಮತ್ತು ಬಯಾಲಜಿಲಿ ಸ್ಕೋರ್ ಮಾಡೋದು ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಅದ್ರದ್ದು ಏನಾದರೂ ನಿಮಗೆ ಟ್ರಿಕ್ಸ್ಗಳು ಬೇಕು, ಸ್ಟ್ರಾಟಜಿಗಳು ಬೇಕು ಅಂದರೆ ಕಮೆಂಟ್ ಮಾಡಿ. ಬಯಾಲಜಿ ಅಥವಾ ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ. ಮತ್ತು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗೆ ಸಹಾಯ ಆಗುತ್ತೆ ಅಂತ ಅನಿಸುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಯಾಕೆಂದರೆ ನೀವು ಶೇರ್ ಮಾಡೋದ್ರಿಂದ ಜಾಸ್ತಿ ಜನರಿಗೆ ರೀಚ್ ಆಗುತ್ತೆ. ಜಾಸ್ತಿ ಜನರಿಗೆ ರೀಚ್ ಆಯಿತು ಅಂದರೆ ನೆಕ್ಸ್ಟ್ ನಿಮಗೆ ಬ್ಯಾಕ್ ಟು ಬ್ಯಾಕ್ ವಿಡಿಯೋ ಮಾಡೋಕ್ಕೆ ನಮಗೆ ಅದು ಹೆಲ್ಪ್ಫುಲ್ ಆಗುತ್ತೆ. ಮತ್ತು ನೆಕ್ಸ್ಟ್ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.